ರಾಜ್ಯ ಸರ್ಕಾರದ ನಡೆಯನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೋಡಿ, ರಾಜ್ಯ ಸರ್ಕಾರವೇ ಇದರ ನೇರ ಹೊಣೆ. ಅಂತಹ ಪೊಲೀಸರನ್ನು ಇವತ್ತು ಕೈಗೊಂಬೆ ಆಗಿಸಿಕೊಂಡಿದೆ ಈ ಸರ್ಕಾರ. ಇದೊಂದು ರಾಜ್ಯ ಸರ್ಕಾರದ ಅಜೆಂಡಾ ಅಂತ ನೀವು ಇದನ್ನ ನೋಡ್ತಿರೋ? ರಾಜ್ಯ ಸರ್ಕಾರದ ಅಜೆಂಡಾದ ಒಂದು ಭಾಗ ಇದೆ. ನಮ್ಮ ವೋಟ್ ಬ್ಯಾಂಕ್ ಅನ್ನು ಸೆಕ್ಯೂರ್ ಮಾಡಿಕೊಳ್ಳುವಂತದ್ದು ಅವರ ಅಜೆಂಡಾ. ನಿಮ್ಮ ಮುಂದಿನ ನಡೆ ಏನು ಸರ್? ಇದನ್ನು ನಾವು ಸದನದಲ್ಲಿ ಪ್ರಶ್ನೆ ಮಾಡುವವರಿದ್ದೇವೆ. ಇದರ ಬಗ್ಗೆ ಪ್ರಬಲವಾಗಿ ಮಾತನಾಡುವವರಿದ್ದಾರೆ. ನಮಸ್ಕಾರ. ರಾಜ್ಯದಲ್ಲಿ ದ್ವೇಷ ಭಾಷಣಕ್ಕೆ ಕಡಿವಾಣವನ್ನ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನ ಪಾಸ್ ಮಾಡಿತ್ತು. ಆದ್ರೆ ಅದಕ್ಕೆ ರಾಜ್ಯಪಾಲರ ಸಹಿ ಹಾಕ್ಲಿಲ್ಲ. ಈಗೇನಾಗಿದೆ ಅಂತ ಹೇಳಿದ್ರೆ, ರಾಜ್ಯಪಾಲರು ಸಹಿ ಹಾಕೋದಕ್ಕೂ ಮೊದಲೇ ರಾಜ್ಯ ಸರ್ಕಾರ ಈ ಮಸೂದೆಯನ್ನ ಜಾರಿಗೊಳಿಸೋದಕ್ಕೆ ಹೊರಟಿದ್ಯಾ ಅನ್ನುವಂತಹ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದೆ. ಯಾಕೆ ಈ ಪ್ರಶ್ನೆ ಕಾಡ್ತಾ ಇದೆ ಅಂತ ಹೇಳಿದ್ರೆ, ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ ಅವರು ಚಿಕ್ಕಮಗಳೂರಿನಲ್ಲಿ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಹೋಗಿ ಅಲ್ಲಿ ಭಾಷಣವನ್ನ ಮಾಡಬೇಕಾಗಿತ್ತು. ಆದ್ರೆ ಭಾಷಣ ಮಾಡೋದಕ್ಕೂ ಮೊದಲೇ ಅಲ್ಲಿನ ಪೊಲೀಸರು ವಿಕಾಸ್ ಪುತ್ತೂರ್ ಅವರಿಗೆ ಒಂದು ನೋಟಿಸ್ ಅನ್ನ ನೀಡಿದ್ರು. ಹಾಗಾದ್ರೆ ಆ ನೋಟಿಸ್ ಅಲ್ಲಿ ಏನಿತ್ತು, ಈ ವಿಚಾರದ ಕುರಿತಂತೆ ವಿಕಾಸ್ ಪುತ್ತೂರ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಅವರ ಮಾತಿನಲ್ಲೇ ಕೇಳಿಸ್ಕೊಳ್ಳೋಣ. ಇವತ್ತು ನಮ್ಮ ಜೊತೆಗೆ ವಿಕಾಸ್ ಪುತ್ತೂರ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈ ಘಟನೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಇದು ಕಾನೂನೇ ಅಲ್ಲ, ಇದು ಮಸೂದೆ ಕೂಡ ಅಲ್ಲ. ದ್ವೇಷ ಭಾಷಣ ಪ್ರತಿಬಂಧಕ ಕಾಯ್ದೆ ಅನ್ನುವಂಥದ್ದು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರ ಬಹುಮತ ಇರೋದ್ರಿಂದ ಅಂಗೀಕಾರ ಆಗಿ ಹೋಗಿದೆ ಅಂದ ಮಾತ್ರಕ್ಕೆ ಅದು ಕಾನೂನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅದು ರಾಜ್ಯಪಾಲರ ಕಚೇರಿಯಲ್ಲಿ ಇನ್ನೂ ಕೂಡ ಅದಕ್ಕೆ ಅನುಮೋದನೆ ಸಿಗಬೇಕು. ಅದಾದ ನಂತರ ಅದು ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು. ಕ್ರಿಯೆಗಳು ಮುಗಿದ ನಂತರವಷ್ಟೇ ಯಾವುದೇ ಒಂದು ವಿಷಯ ಕಾನೂನಾಗ್ಲಿಕ್ಕೆ ಸಾಧ್ಯ. ಸೊ ಈಗಿನವರೆಗೂ ದ್ವೇಷ ಭಾಷಣ ಪ್ರತಿಬಂಧಕ ಅನ್ನುವಂಥದ್ದು ಅದು ಕಾನೂನಲ್ಲ, ಅದು ಒಂದು ಪ್ರಸ್ತಾವನೆ ಅಷ್ಟೇ. ಹೀಗಿರುವಾಗ ಪೊಲೀಸ್ ಇಲಾಖೆಯವರು ಅದರ ಅಡಿಯಲ್ಲಿ ನೋಟಿಸ್ ನೀಡಲಿಕ್ಕೆ ಅವರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಸೊ ಆದ ಕಾರಣ ನೋಟಿಸ್ ನೀಡಿರುವಂತದ್ದು ತಪ್ಪು. ಇನ್ನು ನಾವು ಇದರದ್ದು ಒಂದಿಷ್ಟು ಡೆಪ್ತ್ ಅನ್ನು ಹುಡುಕ್ತಾ ಹೋದ್ರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಅಡಗಿದೆ. ಯಾಕೆಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆಯಲ್ಲಿ ಹಾಗೂ ವಿಧಾನ ಪರಿಷತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವಾಗ ಕಾಂಗ್ರೆಸ್ನ ಸರ್ಕಾರ ಈ ಒಂದು ಪ್ರಪೋಸಲ್, ಈ ಪ್ರಸ್ತಾವನೆಯನ್ನು ಮುಂದೆ ಇಡ್ತಾ ಆಗಲೇ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇದನ್ನು ವಿರೋಧ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳು, ಹಿಂದೂ ವಿರೋಧಿ ನೀತಿಗಳು, ಈ ರೀತಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಕ್ಕಂತಹ ಯಾವುದೇ ಧ್ವನಿಗಳನ್ನು ಈ ಕಾಯ್ದೆಯ ಅಡಿಯಲ್ಲಿ ಮೊಟಕುಗೊಳಿಸಬಹುದು. ಪ್ರಜಾಪ್ರಭುತ್ವಕ್ಕೆ, ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಈ ಕಾನೂನಿನ ಅಡಿಯಲ್ಲಿ ಅವಕಾಶ ಇಲ್ಲ. ಅದು ಸಂವಿಧಾನವನ್ನು ಉಲ್ಲಂಘನೆ ಮಾಡುತ್ತೆ. ಸಂವಿಧಾನದಲ್ಲಿ ಇರ್ತಕ್ಕಂಥ ರೈಟ್ ಟು ಎಕ್ಸ್ಪ್ರೆಷನ್ ಅದನ್ನು ಉಲ್ಲಂಘನೆ ಮಾಡುತ್ತೆ. ಆದ ಕಾರಣ ಇದನ್ನು ಜಾರಿಗೊಳಿಸಬಾರದು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವಾಗಿತ್ತು. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಅಂಗೀಕಾರ ಮಾಡಿ ಅದನ್ನು ರಾಜಭವನಕ್ಕೆ ಕಳಿಸಿತ್ತು. ಸೊ ಈಗ ಪ್ರಶ್ನೆ ಇರುವಂತದ್ದು, ಇವರಿಗೆ ಇಷ್ಟು ಆತುರ ಯಾಕೆ? ಹಾಗಾದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತಾರೂಢ ಸರ್ಕಾರಗಳ ವೈಫಲ್ಯಗಳ ಬಗ್ಗೆ, ಆಡಳಿತಾರೂಢ ಸರ್ಕಾರಗಳ ಬಹುಸಂಖ್ಯಾತ ವಿರೋಧಿ ನೀತಿಗಳ ಬಗ್ಗೆ, ಹಿಂದೂ ವಿರೋಧಿ ನೀತಿಗಳ ಬಗ್ಗೆ, ಜನ ವಿರೋಧಿ ಕಾಯ್ದೆಗಳ ಬಗ್ಗೆ ನಾವು ಯಾರು ಮಾತಾಡ್ಲಿಕ್ಕೆ ಕೂಡದ? ಏನಿದ್ರ ಹುನ್ನಾರ? ಸೊ ಇದಿವತ್ತು ಜನರಿಗೆ ತಿಳಿತಾ ಇದೆ. ಇವತ್ತು ಇವರು ಏನು ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಅನ್ನುವಂತ ಹೆಸರಲ್ಲಿ ಇವರೇನು ಕಾನೂನು ಜಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ನೇರವಾಗಿ ಅವರ ವಿರೋಧಿಗಳನ್ನು ಟಾರ್ಗೆಟ್ ಮಾಡಿ ಅವರ ಬಗ್ಗೆ ಯಾರೂ ಕೂಡ ಮಾತನಾಡಬಾರದು ಅನ್ನುವಂಥದ್ದು ಇದರ ಒಟ್ಟು ಸಾರಾಂಶ ಅಂತ ನನಗೆ ಕಾಣುತ್ತೆ. ಕೇವಲ ನೋಡಿ, ರಾಜ್ಯ ಸರ್ಕಾರವೇ ಇದರ ನೇರ ಹೊಣೆ. ನಾನು ಪೊಲೀಸರನ್ನು ನಾನು ದೂಷಣೆನೇ ಮಾಡುವುದಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದ ಪೊಲೀಸರು ಅತ್ಯಂತ ದಕ್ಷರು. ಕರ್ನಾಟಕದ ಪೊಲೀಸ್ ಇಡೀ ಭಾರತದಲ್ಲೇ ಒಂದು ಪ್ರಮುಖ ಅತ್ಯಂತ ದಕ್ಷತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪೊಲೀಸರು. ಅಂತಹ ಪೊಲೀಸರನ್ನು ಇವತ್ತು ಕೈಗೊಂಬೆ ಆಗಿಸಿಕೊಂಡಿದೆ ಈ ಸರ್ಕಾರ. ಅಂತಹ ಪೊಲೀಸರನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ನೀತಿಗಳ ವಿರೋಧಿಗಳನ್ನು ಇವತ್ತು ಹತ್ತಿಕ್ಕುವಂತ ಕೆಲಸ ಇವತ್ತು ಪೊಲೀಸರನ್ನು ಬಳಸಿಕೊಂಡು ಮಾಡ್ತಾ ಇದೆ. ಆದ ಕಾರಣ ನೇರವಾಗಿ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಈ ರೀತಿಯ ಕೃತ್ಯಗಳನ್ನು ಮಾಡ್ತಾ ಇರುವಂತದ್ದು. ಅದ ಕಾರಣ ನಾನು ಪೊಲೀಸ್ ಇಲಾಖೆಯನ್ನು ನಾನು ದೂಷಣೆ ಮಾಡೋದಿಲ್ಲ. ನೇರವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ
ಈ ಕೆಲಸವನ್ನು ಮಾಡ್ತಾ ಇದೆ. ಸರ್, ನಿಮ್ಗೆ ನೀಡಿರುವಂತಹ ಈ ನೋಟಿಸ್ ಅನ್ನ ನೀವು ಕೇವಲ ನೋಟಿಸ್ ಆಗಿ ನೋಡ್ತಿರೋ ಅಥವಾ ಇದೊಂದು ರಾಜ್ಯ ಸರ್ಕಾರದ ಅಜೆಂಡಾ ಅಂತ ನೀವು ಇದನ್ನ ನೋಡ್ತಿರೋ? ನೋಡಿ, ರಾಜ್ಯ ಸರ್ಕಾರದ ಅಜೆಂಡಾದ ಒಂದು ಭಾಗ ಇದೆ. ರಾಜ್ಯ ಸರ್ಕಾರದ ಅಜೆಂಡಾ ಏನು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಇರ್ತಕ್ಕಂತಹ ಹಿಂದೂ ವಿರೋಧಿಗಳಿಗೆ ಬೆಂಬಲ ಕೊಡುವಂತಹ, ಪ್ರಚೋದನೆ ಮಾಡುವಂತಹ, ಎಲ್ಲಾ ರೀತಿಯಲ್ಲಿ ತಮ್ಮ ವೋಟ್ ಬ್ಯಾಂಕ್ ಅನ್ನು ಸೆಕ್ಯೂರ್ ಮಾಡಿಕೊಳ್ಳುವಂಥದ್ದು ಅವರ ಅಜೆಂಡಾ. ಸೊ ಅವರ ಅಜೆಂಡಾವನ್ನು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಅವರ ವಿರೋಧಿಗಳನ್ನು ಹತ್ತಿಕ್ಕುವಂಥದ್ದು ಒಂದು ಪಾರ್ಟ್ ಆಫ್ ಇಟ್. ಸೊ ಒಂದು ಭಾಗವಾಗಿ ಇವತ್ತು ಈ ದ್ವೇಷ ಭಾಷಣ ಮಸೂದೆ ಅನ್ನುವಂಥದ್ದು ಕಾಂಗ್ರೆಸ್ನ ಷಡ್ಯಂತ್ರದ ಒಂದು ಪ್ರಮುಖ ಭಾಗ. ಆದ ಕಾರಣ ಕಾಂಗ್ರೆಸ್ನ ಯಾವುದೇ ಕುಮ್ಮಕ್ಕಿಲ್ಲದೆ ಇದಾಗಿದೆ ಅಂತ ನಾನು ಹೇಳೋದಿಲ್ಲ. ಪ್ರತಿಶತ ಇವತ್ತು ಕಾಂಗ್ರೆಸ್ ನೇರವಾಗಿ ಇವತ್ತು ಆಪರೇಟ್ ಮಾಡ್ತಾ ಇದೆ. ಪೊಲೀಸರನ್ನು ಬಳಸಿಕೊಂಡು ಅವರನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಮಾಡ್ತಾ ಇರತಕ್ಕಂತ ವ್ಯವಸ್ಥೆ ಇದು. ಈಗ ಅಕ್ರಮ ಬಾಂಗ್ಲಾ ವಲಸಿಗರ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಡೆ ಏನಿದೆ, ಅದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಕ್ರಮ ಬಾಂಗ್ಲಾದೇಶಿಗಳು ಅಂತ ನೀವು ಹೇಳಿದ್ರಿ. ಅಲ್ಲಿಗೆ ಅವರು ನಮ್ಮ ದೇಶದ ಪ್ರಜೆಗಳಲ್ಲ. ನಮ್ಮ ದೇಶದ ಪ್ರಜೆಗಳಲ್ಲದವರನ್ನು ಇವರು ಹುಡುಕುವಂತ ಕೆಲಸ ಈವರೆಗೂ ಮಾಡಿಲ್ಲ. ಇವತ್ತು ಖಾಸಗಿಯಾಗಿ ರಾಷ್ಟ್ರಪರ ಕೆಲ ಕಾರ್ಯಕರ್ತರು, ಸಾಮಾಜಿಕ ಮುಖಂಡರುಗಳು ಆ ಕೆಲಸವನ್ನು ಮಾಡಿ ಈ ಪ್ರಮಾಣದಲ್ಲಿ ಬಾಂಗ್ಲಾದೇಶಿಗಳು ನಮ್ಮ ದೇಶದ ಒಳಗೆ ನುಸುಳಿದ್ದಾರೆ, ಈ ಪ್ರಮಾಣದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾದೇಶಿಗಳನ್ನು ಹುಡುಕುವ ಬದಲಿಗೆ ದೇಶಗಳನ್ನು ಯಾರು ಹುಡುಕಿ ಕೊಡ್ತಾ ಇದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದರ ಹುನ್ನಾರದ ಹಿನ್ನೆಲೆ ಏನು, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಾವು ಹುಡುಕುವಾಗ ನೇರವಾಗಿ ಇವತ್ತು ಅವರ ವೋಟ್ ಬ್ಯಾಂಕ್ ಅನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೋಸ್ಕರ ಮುಸಲ್ಮಾನರು ಒಟ್ಟು ಹೋಲಿಕೆಯನ್ನು ಮಾಡಬೇಕು ಅನ್ನುವಂತ ಕಾರಣದಿಂದ ಇವತ್ತು ಬಾಂಗ್ಲಾದೇಶಿಗಳ ಮೇಲೆ, ಅಕ್ರಮ ನುಸುಳುಕೋರರ ಮೇಲೆ, ಅಕ್ರಮವಾಗಿ ನಮ್ಮ ನೆಲದಲ್ಲಿ ವಾಸಿಸ್ತಾ ಇರತಕ್ಕಂತ ವಿದೇಶಿಗರ ಮೇಲೆ ಇವತ್ತು ಈ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ. ಸರ್, ಈಗ ನಿಮ್ಗೆ ನೋಟಿಸ್ ಅನ್ನ ನೀಡಿದ್ರು. ಈ ಘಟನೆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದಿನ ನಡೆ ಏನು ಸರ್? ನೋಡಿ, ಈಗಾಗಲೇ ರಾಜ್ಯದ ನಮ್ಮ ನಾಯಕರುಗಳು ಇದರ ಬಗ್ಗೆ ಮಾತನಾಡಿದ್ದಾರೆ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿಜಯೇಂದ್ರ ಅವರು, ಪ್ರತಿಪಕ್ಷದ ನಾಯಕರಾದಂತ ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸುನಿಲ್ ಕುಮಾರ್ ಅವರು, ಸಿ ಟಿ ರವಿ ಅವರು, ಹೀಗೆ ಎಲ್ಲರೂ ಕೂಡ ಇದರ ಬಗ್ಗೆ ಪ್ರಬಲವಾಗಿ ಧ್ವನಿಯನ್ನೆತ್ತಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಈ ವಿವಾದದ ಬಗ್ಗೆ ಚರ್ಚೆ ಆಗಿದೆ. ಸರ್ಕಾರ ಮಾಡಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಪ್ಪು ಅನ್ನುವಂತ ಜನಾಭಿಪ್ರಾಯ ಬಂದಿದೆ. ಅಷ್ಟಕ್ಕೂ ಮಿಗಿಲಾಗಿ ರಾಜ್ಯದ ಗೃಹ ಸಚಿವರೇ ನನಗೆ ಕೊಟ್ಟಿರ್ತಕ್ಕಂತ ನೋಟಿಸು ಇದು ಕಾನೂನಿಗೆ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥ ನೋಟಿಸು, ಸಂವಿಧಾನ ಬಾಹಿರ ಅನ್ನುವಂಥದ್ದನ್ನು ಒಪ್ಪಿಕೊಂಡಿದ್ದಾರೆ. ಈಗ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ತಪ್ಪು ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡಿದೆ ಅನ್ನುವಂಥದ್ದು ನಾನು ಹೇಳ್ತಾ ಇರುವಂತದ್ದು. ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಈ ತಪ್ಪು ಯಾಕೆ ಮಾಡಿದೆ, ಇದನ್ನು ನಾವು ಸದನದಲ್ಲಿ ಪ್ರಶ್ನೆ ಮಾಡುವವರಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈಗ ನಡೀತಾ ಇರತಕ್ಕಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಇದರ ಬಗ್ಗೆ ಪ್ರಬಲವಾಗಿ ಮಾತನಾಡುವವರಿದ್ದಾರೆ, ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ತೆಗೆದುಕೊಳ್ಳುವವರಿದ್ದಾರೆ, ಇದರ ಬಗ್ಗೆ ಮುಂದಿನ ಕಾರ್ಯಾಚರಣೆ ಹೇಗೆ ಆಗಬೇಕು ಅನ್ನುವಂಥದ್ದನ್ನು ಕೂಡ ಸದನದಲ್ಲಿ ಮಾತನಾಡುವವರಿದ್ದಾರೆ. ಅದೇ ರೀತಿ ರಾಜ್ಯಪಾಲರಿಗೂ ಕೂಡ ಈ ವಿಷಯದ ಬಗ್ಗೆ ಅವರ ಗಮನಕ್ಕೂ ಈ ವಿಷಯವನ್ನು ನಾವು ತರುವವರಿದ್ದೇವೆ. ಅದೇ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತರ ಬಗ್ಗೆಯೂ ಚಿಂತನೆ ನಡೀತಾ ಇದೆ. ಅದರಿಂದ 3 ವಿಧದಲ್ಲಿಯೂ ಕೂಡ ಈ ಕೆಲಸವನ್ನು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಪಕ್ಷದಿಂದ ಯೋಚನೆ ಆಗಿದೆ. ಕವನ ಸರ್, ಈಗ ಹಿಂದೂ ಸಮಾವೇಶ ಅಂತ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್. ಈಗ ಹಿಂದೂ ಧರ್ಮದಲ್ಲಿ ಅನೇಕ ನ್ಯೂನ್ಯತೆ ಇದೆ. ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ, ಇದನ್ನೆಲ್ಲ ಸರಿಪಡಿಸೋದಕ್ಕಾಗಿ ಹಿಂದೂ ಸಮಾವೇಶದಲ್ಲಿ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾ ಇದ್ದೀರಾ ಸರ್? ನೋಡಿ, ಹಿಂದೂ ಸಮಾವೇಶ ರಾಷ್ಟ್ರದಾದ್ಯಂತ ಈಗ ಆಯೋಜನೆಗೊಳ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಪ್ರತಿ ಮಂಡಲ ಮಟ್ಟದಲ್ಲಿ, ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರ ಉದಾಹರಣೆಗೆ ತೆಗೆದುಕೊಂಡ್ರೆ ಅಥವಾ ಒಂದು ತಾಲೂಕನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ಒಂದು ತಾಲೂಕಿನಲ್ಲಿ ಸುಮಾರು 5-6 ಸಮಾವೇಶಗಳನ್ನು ನಾವು ಆಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಈ ಸಮಾವೇಶದ ಒಟ್ಟು ಉದ್ದೇಶ ಏನು ಅಂತ ಹೇಳಿದ್ರೆ,
ಸಂಘದ ಆಶಯಗಳನ್ನು ವಿಸ್ತರಿಸುವಂತದ್ದು. ಸಂಘದ ಆಶಯ ಏನಿದೆ, ಒಂದು ಬಲಿಷ್ಠವಾದಂತಹ ಹಿಂದೂ ಸಮಾಜ ನಿರ್ಮಾಣ ಆಗ್ಬೇಕು, ಅದರ ಮುಖಾಂತರ ರಾಷ್ಟ್ರವನ್ನು ಕಟ್ಟಬೇಕು, ವ್ಯಕ್ತಿ ನಿರ್ಮಾಣದ ಮುಖಾಂತರ ರಾಷ್ಟ್ರವನ್ನು ಕಟ್ಟಬೇಕು ಅನ್ನುವಂಥ ಚಿಂತನೆ ಏನಿದೆ, ಆ ಉದ್ದೇಶದ ಕಾರಣಕ್ಕಾಗಿ ಇವತ್ತು 5 ಪರಿವರ್ತನೆಗಳನ್ನು ನಾವು ಸಮಾಜದಲ್ಲಿ ತರಬೇಕು ಅನ್ನುವಂಥದ್ದು ಸಂಘದ ಚಿಂತನೆ ಆಗಿದೆ. ಆ 5 ಪರಿವರ್ತನೆಗಳನ್ನು ಜನಮಾನಸಗಳಿಗೆ ಮುಟ್ಟಿಸುವಂತ ಕೆಲಸ, ಅದರ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ, ಅದರ ಬಗ್ಗೆ ಒಟ್ಟು ವಿಸ್ತಾರಗೊಳಿಸುವಂತಹ ಕೆಲಸ ಇವತ್ತು ಸಮಾವೇಶದ ಮೂಲಕ ಆಗ್ತಾ ಇದೆ. ಕವನ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಚಿಕ್ಕಮಗಳೂರಲ್ಲಿ ಯಾವ ವಿವಾದ ಆಗಿತ್ತು, ನಿಮ್ಗೆ ಏನ್ ನೋಟಿಸ್ ನೀಡಿದ್ರು, ಅದರ ಬಗ್ಗೆ ಕೂಡ ಅನೇಕ ಮಾಹಿತಿಗಳನ್ನ ಹಂಚ್ಕೊಂಡ್ರಿ ಸರ್. ಧನ್ಯವಾದಗಳು ಸರ್. ನಮಸ್ತೆ.